ಅಂದರೆ ಮಕ್ಕಳಿಗೆ ಒಂದೆರಡು ಹೆಸರುವಚನ ಹೇಳೋದಾದರೆ ಶಾಸ್ತ್ರದಲ್ಲಿ ಮಾತೃದೇವೋ ಭವ ಪಿತೃದೇವರು ಅಂತ ತಿಳಿಬೇಕಂತೆ. ದೇವರು ಅಂತ ತಿಳಿದು ಅವರನ್ನು ಪೂಜಿಸಬೇಕು ಹೇಳಾಯಿತು. ಹಾಗಾಗಿ ಯಾವ ದೇವ್ರ ಪೂಜೆಯಲ್ಲಿ ಮೊದಲು ಮಾತೃಭೂಮ ಪಿತೃಭೂಮ ಇದೆಲ್ಲ ತಂದೆ ತಾಯಿಯ ಸ್ತುತಿಯನ್ನು ಮಾಡ್ತಾರೆ. ಹಾಗಾಗಿ ಆ ಒಂದು ಇದ್ರ ಬಗ್ಗಾಗಿ ಇವತ್ತಿನ ದಿವಸ ಶಿಕ್ಷಕರು, ನಿಮ್ಮ ಗುರುಗಳು, ಶಿಕ್ಷಕರು ಒಂದು ಗುರುಗಳು ಪಾದಪೂಜೆಯನ್ನು ಇಟ್ಕೊಂಡಿದ್ದಾರೆ ತಂದೆ ತಾಯಿಗಳನ್ನು. ಆ ತಂದೆ ತಾಯಿಗಳನ್ನು ದೇವರು ಅಂತ ತಿಳಿದು ಪೂಜಿಸ್ಬೋದು. ಬೆಳಕಿನ ಕಾಲ ಮೊದಲು ತೊಳಸಿ, ಬೆಳಕಿನ ಕಾಲ ಮೊದಲು ತೊಳಸಿ ನೆನೆಬೇಕು. ಸರಿ, ಕೈ ಹಿಡಿದು ನಡೆಸೋ, ಬೆಂತಟ್ಟಿ ಬೆಳೆಸೋ, ನಮಗಾಗಿ ಶ್ರಮಿಸೋ, ಆ ದುಡಿಮೆ ಜೀವನ ಹೆಸರೊಂದಿಗೆ ಇರುವ, ಬಾಳಿಗರ್ಥ ಕೊಡುವ, ನೋವಿನಲು ನಗುವ ಆ ತಂದೆ ಪಯಣ ಬೇಕು ನಿನ್ನ ಅಪ್ಪುಗೆ, ಒಂದೇ ಒಂದು ಅಪ್ಪುಗೆ, ಅಪ್ಪ ನನ್ನ ಪಾಲಿಗೆ. ಸರಿ ತಪ್ಪು ತಿಳಿಸೋ, ಸಂಸ್ಕಾರ ಕಲಿಸೋ, ಸಂಸಾರ ಉಳಿಸೋ, ದಿನಚರಿಯೇ ಜೀವನ ನೆನೆದಾಗ ಸಿಗುವ, ತಡವಾಗಿ ಬರುವ, ನೆರಳಾಗಿ ತನುಮನವ ಅರ್ಪಿಸುವ ಪಯಣ ಬೇಕು ನಿನ್ನ ಅಪ್ಪುಗೆ, ಒಂದೇ ಒಂದು ಅಪ್ಪುಗೆ, ಅಪ್ಪ ನನ್ನ ಪಾಲಿಗೆ. ಸದಾ ನಿಲದೆ ಮಿಡಿದಿದೆ ಅಮ್ಮ, ಗುಡಿಯ ಹಂಗಿರದ ಕೀರ್ತನೆ ಬೇಗಿರದ ನಡೆವ ದೈವವೇ ಅಮ್ಮ. ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ. ಅಮ್ಮ ಪೂರ್ತಿ ಉಪವಾಸ ಇರುವೆನು, ನಿನ್ನ ಒಂದು ಅಪ್ಪುಗೆಯೂ ಸಾಕು, ಆ ನೆನಪಿನಲ್ಲಿ ಸೆರವಾಸ ಇರುವೆನು. ನೀನೆ ನನ್ನ ಲೋಕವು, ನೀನೆ ನನ್ನ ಜೀವವು, ನೀನೆ ನನಗೆ ಎಲ್ಲವೂ ಅಮ್ಮ.
ನಿಮ್ಮ ತಂದೆ ತಾಯಿಗಳು ತಮ್ಮ ಮಕ್ಕಳು ಚೆನ್ನಾಗಿರಲಿ, ಅವರ ಭವಿಷ್ಯ ಚೆನ್ನಾಗಿರಲಿ ಅಂತ ಅವರಿಗೆ ಎಷ್ಟೇ ಕಷ್ಟಗಳೆದುರಾದರೂ ಕೂಡ ಮತ್ತೊಬ್ಬರು ಮನೆಯ ಕೆಲಸ ಮಾಡಿಕೊಂಡು ಮೈಕೈ ನೋಯಿಸ್ಕೊಂಡು ತಮ್ಮ ಮಕ್ಕಳು ಮನೆಯಲ್ಲಿ ಕಾಯ್ತಾ ಇರ್ತಾರೆ ಅಂತ ಅನೇಕ ರೀತಿಯ ಪ್ರಯತ್ನಗಳನ್ನು ಪಡ್ತಾರೆ ತಮ್ಮ ಮಕ್ಕಳಿಗಾಗಿ. ಯಾವಾಗ ಮಕ್ಕಳು ಹುಡ್ತಾರೋ ತಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನೆಲ್ಲ ದೂರ ಇಟ್ಟು ಕೇವಲ ಮಕ್ಕಳೇ ತಮ್ಮ ಪ್ರಪಂಚ ಅನ್ನೋ ತರ ಬದುಕುವಂತವರು ತಂದೆ ತಾಯಿಗಳು. ಅವ್ರ ಬಗ್ಗೆ ನಿಮ್ಮೆಲ್ಲರಲ್ಲೂ ಕೂಡ ಪ್ರೀತಿ ಅನ್ನೋದಿದೆ. ಆದರೆ ಇನ್ನು ಮುಂದಿನ ದಿನಗಳಲ್ಲೂ ಇದು ಅದೇ ರೀತಿ ದೃಢವಾಗಿರ್ಲಿ, ಗಟ್ಟಿಯಾಗಿರ್ಲಿ ಅನ್ನೋ ಉದ್ದೇಶದಿಂದ ಇವತ್ತು ಈ ಪಾದಪೂಜಾ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಇಟ್ಕೊಂಡಿದ್ದೀವಿ. ನೀವು ಮುಂದೆ ಬೆಳೆದು ದೊಡ್ಡವರಾಗಿ ಬೇರೆ ಬೇರೆ ಸಾಧನೆಗಳು ಮಾಡ್ಬೋದು, ಬೇರೆ ಬೇರೆ ಉನ್ನತ ಹಂತಗಳಿಗೆ ಇರ್ಬೋದು. ಮತ್ತೊಬ್ಬರ ಮನೆ ಗದ್ದೆ ಕೆಲಸಗಳಿಗೆ, ತೋಟದ ಕೆಲಸಗಳಿಗೆ ಹೋಗಿ, ಅಡಿಕೆ ಸುಲಿಯೋದಕ್ಕೆ ಹೋಗಿ ತಮ್ಮ ರಟ್ಟೆ ನೋಯಿಸ್ಕೊಂಡು ಸೊಂಟ ನೋವು, ಮಂಡಿ ನೋವು ಏನಿದ್ರು ಕೂಡ ಯಾವುದನ್ನೂ ಲೆಕ್ಕಿಸದೆ ತಮ್ಮ ಮಕ್ಕಳು ಅನ್ನೋದಕ್ಕೋಸ್ಕರ ಮಕ್ಕಳ ಉದ್ಧಾರ, ಮಕ್ಕಳ ಉನ್ನತಿಗಾಗಿ ಶ್ರಮಿಸುವಂತ ತಂದೆ ತಾಯಿಗಳನ್ನ ಗೌರವದಿಂದ ಕಾಣಬೇಕಾಗಿದ್ದು ನಿಮ್ಮೆಲ್ಲರ ಕರ್ತವ್ಯ. ನನ್ನನ್ನು ಈ ಲೋಕಕ್ಕೆ ತಂದವರು ನನ್ನ ತಂದೆ ತಾಯಿಗಳು. ನನ್ನ ಕೈ ಹಿಡಿದು ನಡೆಯಲು ಕಲಿಸಿದವರು ನನ್ನ ತಂದೆ ತಾಯಿಗಳು. ಅವರ ಪ್ರೀತಿ, ತ್ಯಾಗ, ಶ್ರಮಕ್ಕೆ ನಾನು ಸದಾ ಕೃತಜ್ಞನಾಗಿರುತ್ತೇನೆ. ಇಂದು ಅವರ ಪಾದಸ್ಪರ್ಶದಿಂದ ನನ್ನ ಮನಸ್ಸು ಶುದ್ಧವಾಗಲಿ, ಜೀವನದ ಗುರಿಗಳು ದೃಢವಾಗಲಿ, ಸಂಸ್ಕಾರಗಳು ಸುಂದರವಾಗಲಿ. ಇಂದಿನಿಂದ ಅವರ ಮಾತನ್ನು ಗೌರವದಿಂದ ಕೇಳುತ್ತೇನೆ. ಅವರ ಸೇವೆಯನ್ನು ದೇವರ ಸೇವೆಗೆಂದೇ ಭಾವಿಸುತ್ತೇನೆ. ಅವರ ಹೃದಯಕ್ಕೆ ನೋವಾಗದಂತೆ ನಡೆದುಕೊಳ್ಳುತ್ತೇನೆ. ನನ್ನ ಜೀವನದ ಪ್ರತಿಯೊಂದು ಯಶಸ್ಸಿಗೂ ಅವರ ಆಶೀರ್ವಾದವೇ ಮೂಲ ಎಂದು ನಂಬುತ್ತೇನೆ. ಸದಾ ಧರ್ಮ, ಶಿಸ್ತು, ಪ್ರೀತಿ, ಮಾನವೀಯತೆಗಳ ಮಾರ್ಗದಲ್ಲಿ ನಡೆಯುತ್ತೇನೆ. ತಂದೆ ತಾಯಿ ಸೇವೆಗೆ ನನ್ನ ಧರ್ಮ. ಅವರ ಗೌರವವೇ ನನ್ನ ಕರ್ತವ್ಯ. ಇದನ್ನು ನಾನು ಶ್ರದ್ಧೆಯಿಂದ, ಸತ್ಯದಿಂದ, ಪ್ರೀತಿಯಿಂದ ಪಾಲಿಸುತ್ತೇನೆ. ಮಾತೃದೇವೋ ಭವ, ಪಿತೃದೇವೋ ಭವ. ಹಾಗೆ ಶಾರದಾ ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ವಿ. ಹಾಗೆ ಇದು ಮಾತ್ರ ತುಂಬ ಚೆನ್ನಾಗಾಯಿತು. ಪಾದ ಪೂಜೆ ಯಾವತ್ತೂ ಯಾವ ಶಾಲೆಯಲ್ಲೂ ಎಲ್ಲೂ ಮಾಡಿದ್ದು ಕೇಳಲಿಲ್ಲ, ನೋಡಲಿಲ್ಲ. ತುಂಬ ಖುಷಿ ಆಯಿತು, ಕಣ್ ತುಂಬಿ ಬಂತು ಒಂದ್ಸರಿ. ಯಾಕೆಂದರೆ ಯಾವತ್ತೂ ಮಕ್ಕಳು ನಮ್ಮ ಕಾಲು ಹಿಡ್ಕೊಂಡು ಈ ಥರ ಎಲ್ಲ ಮಾಡಿದವರೇ ಅಲ್ಲ. ತುಂಬ ಖುಷಿ ಆಯಿತು, ತುಂಬ ಹೆಮ್ಮೆ ಆಯಿತು. ಎಲ್ಲ ಮಕ್ಕಳು ನೋಡಿನೂ ಖುಷಿ ಆಯಿತು. ಇದೇ ರೀತಿ ಮುಂದೆ ಮಕ್ಕಳು ಸಮೇತ ಮುಂದೆ ಒಳ್ಳೆ ಸಂಸ್ಕಾರ ಅವ್ರಿಗೆ ಬರಲಿ. ಹಾಗೆ ಅವ್ರಿಗೆ ವಿದ್ಯೆ, ಬುದ್ಧಿ, ಆ ದೇವರು ಆಯಸ್ಸು ಕೊಟ್ಟು ಕಾಪಾಡಲಿ. ಅವ್ರ ಭವಿಷ್ಯ ತುಂಬ ಚೆನ್ನಾಗಿದೆ. ನೀವು ಹೇಳಿದಾಗೆ ಪ್ರತಿಯೊಬ್ಬರು ತಂದೆ ತಾಯಿಯವರು ದುಡಿಯೋದು, ಅವ್ರು ಬದುಕೋದು. ಕೆಲವು ತಂದೆ ತಾಯಿಯವರು ಬದುಕೋದೇ ಅವ್ರ ಮಕ್ಕಳಿಗೋಸ್ಕರ ಆಗಿರುತ್ತೆ. ಏನೇ ಕಷ್ಟ ಇದ್ರೂ ಕೆಲವ್ರ ಮಾತು ಎಷ್ಟೇ ಕಷ್ಟದಲ್ಲಿ ಕೆಲವರು ಒಂದೊಂದು ಸರಿ ಏನೇನೋ ನಿರ್ಧಾರ ತಗೊಂಡಿರ್ತಾರೆ. ಆವಾಗ ಅವ್ರ ಮಕ್ಕಳ ಮುಖ ನೋಡಿ ಅವ್ರು ಬದುಕೋರು ಎಷ್ಟೋ ಜನ ತಂದೆ ತಾಯಿ ಇದ್ದಾರೆ. ಮಕ್ಕಳಿಗೋಸ್ಕರ ಬದುಕ್ತಿದ್ದೀನಿ ಅನ್ನೋ ತಂದೆ ತಾಯಿಯವರು ಕೂಡ ಇದ್ದಾರೆ. ಅಂದರೆ ಮಕ್ಕಳೇ ಅವ್ರಿಗೆ ಎಲ್ಲದೂ ಆಗಿರ್ತಾರೆ. ಏನೇ ಕಷ್ಟ ಇರಲಿ, ನಾವು ಯಾರೇ ಎಲ್ಲಿಗೆ ಹೋಗಿದ್ರು ಮಕ್ಕಳು ಬರೋ ಟೈಮಿಗೆ ಕಾಯ್ತಾ ಇರ್ತೀವಿ. ತುಂಬ ಖುಷಿ ಆಯಿತು. ಒಳ್ಳೆಯದಾಗಲಿ ಎಲ್ಲರಿಗೂ. ಮಕ್ಕಳ ದಿನಾಚರಣೆಯ ಮಕ್ಕಳಿಗೆ ಎಲ್ಲರಿಗೂ ಶುಭಾಶಯಗಳು. ಮತ್ತು ಪಾಲಕ ಪೋಷಕರಿಗೂ ಮತ್ತು ಶಿಕ್ಷಕರಿಗೂ ಇವತ್ತು ಮಕ್ಕಳ ದಿನಾಚರಣೆ ಶುಭಾಶಯ ಹೇಳ್ತಾ ಇದ್ದೇನೆ. ಮತ್ತು ಶಾರದಾ ಪೂಜಾ ಕಾರ್ಯಕ್ರಮ ಈಗಾಗಲೇ ಮುಗಿದಿದೆ ಮತ್ತು ಪಾದ ಪೂಜಾ ಕಾರ್ಯಕ್ರಮವೂ ಸಹ ಮುಗಿದಿದೆ.
ಈಗ ಟೀಚರ್ ಎಲ್ಲ ಹೇಳಿದಂತೆ ಪಾಲಕರು ಸಹಕಾರ ಇಲ್ಲದೆ ಯಾವುದೂ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಅವರು ಹೇಳಿದ ದಿವಸ ನಾವು ಪಾಲಕರಾದಂಥವ್ರು ಇಂಥ ಕಾರ್ಯಕ್ರಮಕ್ಕೆಲ್ಲ ಬಂದರೆ, ಈಗ ಸರ್ಕಾರಿ ಶಾಲೆಯಲ್ಲಿ ಪಾಲಕರ ಸಹಕಾರ ಅತಿ ಹೆಚ್ಚಿನದು. ಇಂಥ ಕಾರ್ಯಕ್ರಮಗಳಿಗೆ ನಾವು ಭೇಟಿ ಕೊಟ್ಟು ಮಕ್ಕಳ ಬಗ್ಗೆ ತಿಳ್ಕೊಳ್ಳೋದು, ಮತ್ತು ಇಂಥ ಕಾರ್ಯಕ್ರಮಗಳಿಗೆ ನಾವು ಬಂದರೆ ಅವರಿಗೆ ಇಂಥ ಒಳ್ಳೆಯ ಸಹಕಾರ ಸಿಗ್ತದೆ ಮತ್ತು ಇಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜಿಸ್ಲಿಕ್ಕೆ ಆಗ್ತದೆ. ಹಾಗಾಗಿ ಎಲ್ಲರಿಗೂ ಪಾಲಕರಿಗೂ ನಾನು ಅಷ್ಟೇ ಇದು ಹೇಳ್ತೇನೆ. ಮತ್ತು ಮಕ್ಕಳಿಗೆ ಒಂದು ವಿಚಾರ ಏನಂದರೆ, ತಂದೆ ತಾಯಿಗಳಿಗೆ ಏನು ಗೌರವ ಕೊಡ್ತಾರೋ ಅದಕ್ಕಿಂತ ಹೆಚ್ಚಿನದಾಗಿ ಶಿಕ್ಷಕರಿಗೂ ಕೊಡಬೇಕು. ಯಾಕಂದ್ರೆ ನಾನು ಕಲ್ತಿದ್ದು ಹಾಗೆ. ಈಗ ಭಾಳ ವರ್ಷದ ಹಿಂದೆ ಇದ್ದಿದ್ರು ನನಗೆ ಇವಾಗ ಮಾಸ್ಟ್ರೆಲ್ಲ ಫೋನ್ ಮಾಡ್ತರು, ಪ್ರಕಾಶ ಎಲ್ಲಿದ್ದೆ ಏನು ಅಂತ ಕೇಳಲಿಕ್ಕೆ. ಅಂಥದ್ದೊಂದು ಶಿಕ್ಷಕರೊಟ್ಟಿಗೆ ಗುಣವನ್ನು ಬೆಳೆಸ್ಕೊಳ್ಬೇಕು, ಅಂದರೆ ಅಷ್ಟೇ ಒಳ್ಳೆಯ ರೀತಿಯಿಂದ ಇಟ್ಕೊಳ್ಬೇಕು. ಅದನ್ನು ನನ್ನ ಮಕ್ಕಳಿಗೆ ಇವತ್ತೇ ಮಕ್ಕಳ ದಿನಾಚರಣೆ ಅಂತ ಸ್ವಲ್ಪ ಅದನ್ನು ತಿಳಿಸ್ಕೊಡ್ತೇನೆ. ಇವತ್ತಿನ ಮುಖ್ಯ ಉದ್ದೇಶ ಮಕ್ಕಳ ದಿನಾಚರಣೆ. ಈ ಒಂದು ಶಾಲೆಯ ಕೇಂದ್ರ ಬಿಂದುಗಳು ನಮ್ಮ ಮಕ್ಕಳು. ಈ ಒಂದು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ನಾವು ನಮ್ಮ ಶಾಲೆಯಲ್ಲಿ ಪಾಲಕರಿಗೆ ಪಾದಪೂಜಾ ಸೇವೆಯನ್ನು ಇಟ್ಕೊಂಡಿದ್ದೀವಿ. ನಮ್ಮ ಶಿಕ್ಷಕರು ಅದರ ಒಂದು ಮಾಹಿತಿಯನ್ನು ಕೊಟ್ಟಾಗ ನನಗೆ ತುಂಬ ಖುಷಿಯಾಯಿತು. ಒಂದು ಹೊಸದಾಗಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡೋಣ ಅಂತ ಹೇಳಿ ಇವತ್ತು ಅದನ್ನು ನೆರವೇರಿಸಿದ್ದೀವಿ. ಎಲ್ಲ ಪಾಲಕರು ಬಂದಿದ್ದು ತುಂಬ ಖುಷಿಯಾಯಿತು. ತಂದೆ ತಾಯಿ ಇಬ್ಬರು ಬಂದರೂ ಮತ್ತು ಖುಷಿ ಆಗ್ತಿತ್ತು. ಈಗ ಜಸ್ಟ್ ನಾವು ಕಾಲನ್ನು ಹೆಜ್ಜೆಯನ್ನು ಇಟ್ಟಿದ್ದೀವಿ. ಈಗ ನೆಕ್ಸ್ಟ್ ಇದಕ್ಕಿಂತ ಮುಂದೆ ಮತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡೋಣ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಭಟ್ರು ಹೇಳ್ದಂಗೆ, ಶಿಕ್ಷಕರು ಹೇಳಿದಾಗೆ, ಮಾತಾಪಿತ ಇವರಿಬ್ಬರು ಒಂದು ಮುಖ್ಯ ಘಟ್ಟ. ಮಕ್ಕಳು ತಂದೆ ತಾಯಿಯವರ ಮಾತನ್ನು ಕೇಳಬೇಕು, ಅವರಿಗೆ ಎದುರು ನುಡಿಯನ್ನು ಹೇಳಬಾರ್ದು. ಅವ್ರು ಏನು ಹೇಳ್ತಾರೆ ಅದು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ ಅಂತ ತಿಳ್ಕೊಳ್ಬೇಕು. ಈಗಿನ ಮಕ್ಕಳಲ್ಲಿ ಸಂಸ್ಕಾರದ ಕೊರತೆ ಇದೆ ಅನ್ನುವ ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದು ಕೇವಲ ಇವತ್ತಿಗೆ ಮಾತ್ರ ಅಲ್ಲದೆ ಪ್ರತಿದಿನ ನೀವು ಈ ಥರ ಪಾದಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ತೊಂದರೆ ಇಲ್ಲ, ಒಂದು ನಮಸ್ಕಾರ ಮಾಡ್ಕೊಂಬರುವಂತಹ ಸೌಜನ್ಯವನ್ನು ಇಟ್ಕೊಳ್ಬೇಕು. ಮತ್ತು ತಮ್ಮ ತಂದೆ ತಾಯಿಯ ಒಂದು ಧ್ಯೇಯವನ್ನು ನೀವು ಈಡೇರಿಸಬೇಕು. ಕೆಲವೊಂದು ಪಾಲಕರು ಹೇಳ್ತಾರೆ, ನನ್ನ ಹತ್ರ ಅಂತೂ ಆಗಲಿಲ್ಲ ಮಗ, ನೀನಾದರೂ ಮಾಡು, ನಾವಂತೂ ಓದಲಿಲ್ಲ ಮಕ್ಕಳೇ, ನೀವಾದರೂ ಓದ್ರಿ ಅಂತ ಹೇಳ್ತಾರೆ. ಅದು ಯಾಕೆ ಹೇಳ್ತಾರೆ ಅಂತ ತಿಳ್ಕೊಂಡು ನೀವು ಅದರ ಫಲಪ್ರದವನ್ನು ಮಾಡಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಪರಪಂಚ ನೀನೇ ನನ್ನ ಪರಪಂಚ ನೀನೇ, ಪರಪಂಚ ನೀನೇ ನನ್ನ ಪರಪಂಚ ನೀನೇ, ನೀನೇ ಎಲ್ಲ ಬೇರೇನಿಲ್ಲ, ಪರಪಂಚ ನೀನೇ ನನ್ನ ಪರಪಂಚ ನೀನೇ. ಕಷ್ಟ ನನ್ನೊಡನೆ ಮಣ್ಣಾಗಲಿ, ಜಗದ ಸುಖ ನಿನ್ನ ಕೈ ಸೇರಲಿ, ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು, ಪರಪಂಚ ನೀನೇ ನನ್ನ ಪರಪಂಚ ನೀನೇ, ನೀನೇ ಎಲ್ಲ ಬೇರೇನಿಲ್ಲ, ಪರಪಂಚ ನೀನೇ.